ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಫಾಸ್ಟ್ ಮೂವಿಂಗ್ ಒಂದು ಲೇಟೆಸ್ಟ್ ಆಗಿರುವಂಥ ಕ್ರೋಶಾ ಕುಚ್ಚು ಡಿಸೈನು, ತುಂಬ ಈಸಿಯಾಗಿ 1 ಗಂಟೆನಲ್ಲೇ ನಾವು ಮಾಡ್ಕೋಬೋದಾಗಿರುವಂಥ ಡಿಸೈನು. ಯಾರಾದರೂ ಅರ್ಜೆಂಟಾಗಿ ಡಿಸೈನ್ ಏನಾದರೂ ಮಾಡ್ಕೋಬೇಕು, ಟೈಮ್ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದಕ್ಕೆ ನೀವು 300 ಇಂದ 350ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ನೋಡ್ಕೊಳ್ಳೋಣ. ನಾನಿಲ್ಲಿ ಈ ರೀತಿ ವೀಟ್ ಬೀಡನ್ನ ಯೂಸ್ ಮಾಡಿದ್ದೀನಿ, ಪ್ಲೇನ್ ವೀಟ್ ಬೀಡು, ಮತ್ತು ಅದ್ರ ಜೊತೆಗೆ ಸ್ಮಾಲ್ ರೌಂಡ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಜರಿ ದಾರ, ಹಾರೆಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಹಾಗೆಯೇ ಕ್ರೋಶಾ ನೀಡಲ್ ನಂಬರ್ 11 ದೊಡ್ಡ ಕಣ್ಣಿನ ಸೈಜಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಕತ್ರಿ, ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ನಾವೇನು ಆರೆಳೆ ದಾರ ಸುತ್ತಿಡ್ಕೊಂಡಿರ್ತೀವಲ್ಲ, ಆ ದಾರದ ತುದಿಗೆ ನಾನು ಯಾವುದೇ ರೀತಿ ಗಂಟನ್ನ ಹಾಕಿಟ್ಕೊಂಡಿಲ್ಲ. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ಸೀರೆ ಹಿಂಭಾಗಕ್ಕೆ ನಾವು ದಾರನ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸೀರೆ ಹಿಂದಕ್ಕೆ ಆ ದಾರನ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಈ ರೀತಿ ಪ್ಲೇಸ್ ಮಾಡ್ಕೊಂಡ್ಮೇಲೆ ಕ್ರೋಶದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ಈ ರೀತಿನಲ್ಲಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡ್ಬಿಟ್ಟು 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಈ ಗಂಟನ್ನ ನಾವು ಕೊನೆಯಲ್ಲಿ ಕುಚ್ಚೊಳಗಡೆಗೆ ಸೇರಿಸಿ ಕಟ್ಕೋಬಹುದು. ನಾವು ಗ್ಲೂ ಹಾಕಿ ಅಂಟಿಸಿದ್ರೆ ಕುಚ್ಚು ಬಿಚ್ಚೋಗ್ಬೋದು, ಯಾವಾಗಾದರೂ ಗಮ್ಮು ಬಿಚ್ಚೋಗ್ಬೋದು ಅನ್ನೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಈ ರೀತಿ ಗಂಟು ಹಾಕ್ಕೊಂಡು ಅದನ್ನು ಕುಚ್ಚೊಳಗಡೆಗೆ ಸೇರಿಸ್ಕೊಂಡ್ರಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ. ಈ ಕುಚ್ಚೇ ಬರಲ್ಲ ಅನ್ನೋದಕ್ಕೆ ನಾವು ಏನೋ ಗ್ಲೂ ಹಾಕಿ ಅಂಟಿಸ್ಕೋಬೋದು, ಬಟ್ ಕುಚ್ಚು ಇರೋದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಬೆಟರು. ಇವಾಗ ಅದ್ರ ಪಕ್ಕದಲ್ಲಿ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಹಾಫ್ ಕ್ರೋಶೆಟ್ನ ಮಾಡ್ಕೊಂಡ್ಮೇಲೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 5 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸೀರೆಗೆ ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಯಾವುದೇ ರಿಂಕಲ್ಸ್ ಬರಬಾರ್ದು, ಆ ರೀತಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗಳಿಗೆ ಹೇಳ್ತಾ ಇರೋದು, ತುಂಬ ಜನ ಮೆಸೇಜ್ ಇದು ಕಾಮೆಂಟ್ ಮಾಡ್ತಾ ಇರ್ತೀರಾ, ರಿಂಕಲ್ಸ್ ಬರುತ್ತೆ ಹೇಗೆ ಮಾಡೋದು, ಹೆಂಗೆ, ಏನಕ್ಕೆ ಈ ಥರ ರಿಂಕಲ್ಸ್ ಬರುತ್ತೆ ಅನ್ನೋದು. ಅದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಇವಾಗ ನೋಡಿ, ನಾನು ತೊಗೊಂಡಿರುವಂಥ ಒಂದು ಸ್ಮಾಲ್ ಬೀಡ್ಗಿಂತ ಸ್ವಲ್ಪ ದೊಡ್ಡದು ಇದು, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಬಿಟ್ಟು ಆನಂತರ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ನಾವು ವೀಟ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. 2 ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಮೊದಲು ಲಾಕ್ ಮಾಡಿ ಆನಂತರ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಬೇಕು. 2 ಬೀಡನ್ನು ಒಟ್ಟಿಗೆ ಆ್ಯಡ್ ಮಾಡೋದಲ್ಲ, ಒಂದೊಂದು ಬೀಡನ್ನ ಒಂದೊಂದು ಸಾರಿ ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು. ಮಾಡಿದ್ಮೇಲೆ ನೋಡಿ, ಈ ರೀತಿ ವಿ ಶೇಪಲ್ಲಿ ಕೂತ್ಕೊಳ್ಳುತ್ತೆ ಬೀಡು. ಸೀರೆಗೆ ಲಾಕ್ ಮಾಡುವಾಗ ವಿ ಶೇಪಲ್ಲಿ ಲಾಕ್ ಮಾಡಬೇಕು, ಸ್ಟ್ರೈಟಾಗಿ ಲಾಕ್ ಮಾಡೋದಲ್ಲ, ವಿ ಶೇಪಲ್ಲಿ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಪುಟ್ಟದಾಗಿ ವಿ ಶೇಪಲ್ಲಿ ಬರುತ್ತೆ. ಈ ರೀತಿ ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು ತಗೊಂಡಿರೋವಂಥ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಂದು ಇದು ರೌಂಡ್ ಬೀಡಲ್ಲಿ ಸ್ವಲ್ಪ ಕಟಿಂಗ್ಸ್ ಡಿಸೈನ್ ಇದೆ ಮೇಲ್ಗಡೆ, ಫುಲ್ ಪ್ಲೇನ್ ಏನು ತಗೊಂಡಿಲ್ಲ ನಾನು. ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ ವೀಟ್ ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ವೀಟ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ವೀಟ್ ಬೀಡಲ್ಲೂ ಕೂಡ ನಿಮಗೆ ಕಟಿಂಗ್ ಬೀಡ್ ಕೂಡ ಸಿಗುತ್ತೆ, ಪ್ಲೇನ್ ಬೀಡ್ ಕೂಡ ಸಿಗುತ್ತೆ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇರೋ ಅಂಥದ್ದು. ನನ್ನ ಹತ್ರ ಪ್ಲೇನ್ ಬೀಡ್ ಇತ್ತು, ಹಾಗಾಗಿ ನಾನು ಪ್ಲೇನ್ ಬೀಡೇ ಯೂಸ್ ಮಾಡಿದ್ದೀನಿ. ಕಟಿಂಗ್ ಬೀಡ್ ಕೂಡ ಸಿಗುತ್ತೆ, ಅದು ಒಂಥರ ಡಿಸೈನ್ ಚೆನ್ನಾಗೂ ಕಾಣಿಸುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಪ್ಲೇನ್ ಕಟಿಂಗ್ ವೀಟ್ ಬೀಡ್ ಯೂಸ್ ಮಾಡಿದ್ರೆ ಸ್ವಲ್ಪ ಪ್ಲೇನ್ ವೀಟ್ ಬೀಡ್ ಯೂಸ್ ಮಾಡಿದ್ರೆ ಕಟಿಂಗ್ ರೌಂಡ್ ಬೀಡ್ ಯೂಸ್ ಮಾಡಿ. ಸೊ 2 ಉಲ್ಟಾ. ಅಕಸ್ಮಾತ್ ವೀಟ್ ಬೀಡ್ ಕಟಿಂಗ್ ಇದ್ದರೆ ಪ್ಲೇನ್ ರೌಂಡ್ ಬೀಡ್ ಯೂಸ್ ಮಾಡಿ, ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ.
ಇವಾಗ ನಾನು ರೌಂಡ್ ಬೀಡನ್ನ ಹಾಕೋತಾ ಇದ್ದೀನಿ. ಇದು ಮೀಡಿಯಮ್ ಸೈಜು ಇಲ್ಲ, ಸ್ಮಾಲ್ ಸೈಜು ಇಲ್ಲ, ಅದ್ರ ಮಿಡಲಲ್ಲಿದೆ ಈ ಬೀಡ್ ಸೈಜು. ಸೊ ತುಂಬ ದಪ್ಪದು ಮೀಡಿಯಮ್ದು ಚೆನ್ನಾಗಿರೋದಿಲ್ಲ, ಈ ಫುಲ್ ಪುಟ್ಟದು ಕೂಡ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಈ ಸೈಜಲ್ಲಿ ಯೂಸ್ ಮಾಡಿದ್ದೀನಿ. ಈಗ ಸ್ಮಾಲ್ ಬೀಡ್ ಆ್ಯಡ್ ಮಾಡಿದ್ಮೇಲೆ 5 ಚೈನ್ಗಳನ್ನ ಹಾಕಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ನೋಡಿ ಈ ರೀತಿ ಲಾಕ್ ಮಾಡಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ. ತುಂಬ ಪುಟ್ಟದಾಗಿ ಆರ್ಚ್ ಟೈಪಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಖಂಡಿತವಾಗ್ಲೂ ನೀವು ಡಿಸೈನ್ನ ಟ್ರೈ ಮಾಡ್ಬೋದು. ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ಮೊದಲಿಗೆ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಮಾಲ್ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಲಾಕ್ ಮಾಡಿಕೊಳ್ಬೇಕು. ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ. ತುಂಬ ಈಸಿಯಾಗಿದೆ, ಬಿಗಿನರ್ಸ್ಗಳು ಖಂಡಿತ ಟ್ರೈ ಮಾಡ್ಬೋದು ಈ ರೀತಿಯಾದಂಥ ಡಿಸೈನ್ಗಳನ್ನ. ಮತ್ತು ತುಂಬ ಜನ ಸಿಂಪಲ್ ಡಿಸೈನ್ಸ್ನ ಕೇಳ್ತಾರಲ್ವ, ಸಿಂಪಲ್ ಕುಚ್ಚು ಬೇಕು ನಮಗಷ್ಟೇ, ಏನು ಕ್ರೋಶ ಏನು ಬೇಡ, ಕಡಿಮೆ ದುಡ್ಡಲ್ಲಿ ಅಂತಾರಲ್ಲ, ಅಂಥವ್ರಿಗೆ ನೀವು ಖಂಡಿತ ಈ ರೀತಿ ವೆರೈಟಿ ಆಗಿರೋವಂಥ ಡಿಸೈನ್ಸ್ನ ಮಾಡ್ಬೋದು. ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ, ಅವ್ರಿಗೆ ಆಲ್ಮೋಸ್ಟ್ ಡಿಸೈನ್ಸ್ಗಳನ್ನ ಹಾಕ್ಕೊಟ್ಟಿರ್ತೀರ. ಸೊ ಅವ್ರೇನಾದರೂ ಸಿಂಪಲಲ್ಲಿ ಡಿಫ್ರೆಂಟಾಗಿ ಮಾಡಿಕೊಡಿ ಅಂತಾರಲ್ಲ, ಅಂಥವರಿಗೆ ನೀವು ಖಂಡಿತ ಈ ರೀತಿಯಾಗಿ ಹೊಸದಾಗಿರೋ ಡಿಸೈನ್ಸ್ನ ಟ್ರೈ ಮಾಡ್ಬೋದು. ನೋಡಿ ಬೀಡನ್ನ ಆ್ಯಡ್ ಮಾಡಿ ವಿ ಶೇಪಲ್ಲಿ ಲಾಕ್ ಮಾಡಿ ಆನಂತರ ಸ್ಮಾಲ್ ಬೀಡು. ಸೊ ಇದೇ ರೀತಿ ಡಿಸೈನ್ನ ಪೂರ್ತಿ ಕಂಟಿನ್ಯೂ ಮಾಡಿ. ಸೊ ಖಂಡಿತವಾಗ್ಲೂ ನಾವು 1 ಅವರಲ್ಲೇ ಈ ಡಿಸೈನ್ನ ಮುಗಿಸ್ಕೊಂಬಿಡ್ಬೋದು. ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ನಮಗೆ. ಕೂತ್ಕೊಂಡ್ರೆ 1 ಅವರಲ್ಲಿ ಮುಗ್ದೋಗ್ಬಿಡುತ್ತೆ. 1 ಅವರಲ್ಲಿ ನೋಡಿ 300ಇಂದ 350ವರೆಗೂ ಅರ್ನ್ ಮಾಡ್ಬೋದು. ನಮ್ಮದೇ ಓನ್ ಸೀರೆ ಆದರೆ ನಮಗೆ ಸೇವಿಂಗ್ಸ್ ಥರ, ಜಸ್ಟ್ ಬೀಡಿಗೆ ಮತ್ತು ದಾರಕ್ಕೆ ದುಡ್ಡು ಅಷ್ಟೇ, ನಾವೇ ಓನಾಗಿ ಮಾಡ್ಕೋಬೋದು. ಎಂಡಿಂಗಲ್ಲಿ ನೋಡಿ ನನಗೆ ಎಂಡಿಂಗ್ ಫುಲ್ ಆರ್ಚ್ ಏನದೇ ಅದು ಡಿಸೈನ್ ಕಂಪ್ಲೀಟ್ ಆಗಲಿಲ್ಲ. ಬಟ್ ಎಂಡಿಂಗ್ ಕುಚ್ಚು ಬರಲಿ ಅಂದ್ಬಿಟ್ಟು ಗ್ಲೂ ಹಾಕಿ ಅಂಟಿಸೋದು ಬೇಡ, ಕುಚ್ಚುಗೆ ಆ ದಾರ ಒಳಗೆ ಸೇರಿಕೊಳ್ಳಿ ಅಂದ್ಬಿಟ್ಟು ನಾನು ಈ ರೀತಿ ಫಿನಿಷ್ ಮಾಡಿದ್ದೀನಿ ಎಂಡಿಂಗು. ಸೊ ಏನಾದರೂ ಫಿನಿಷಿಂಗ್ ಬಂದಿಲ್ಲ ಅಂದಾಗ ನಾವೇ ಎಂಡಿಂಗಲ್ಲಿ ಕುಚ್ಚು ಬರೋ ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿ ಫಿನಿಷಿಂಗ್ ಎಂಡಿಂಗ್ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಫೈನಲ್ ಲುಕ್ಕು ಎಲ್ಲ ಎಣ್ದ್ಕೊಂಡಿದ್ದಾದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಬ್ಲೂ ಕಲರ್ ದಾರದಿಂದ ಕುಚ್ಚು ಕಟ್ಟಿದ್ದೆ, ಸೆರಗು ಕಲರ್ ದಾರದಿಂದನೇ, ಮತ್ತು ಪುಟ್ಟದಾಗಿರೋಂಥ ಕುಚ್ಚು ಕಟ್ಟಿದ್ದೀನಿ. ತುಂಬ ಪುಟ್ಟದಾಗಿ 187 ದಾರ ತೊಗೊಂಡು ಕುಚ್ಚುಗಳನ್ನ ಕಟ್ಟಿದ್ದೀನಿ. ಮತ್ತು ಕುಚ್ಚು ಕಟ್ಟೋದಕ್ಕೆ ಮುಂಚೆ ಸ್ವಲ್ಪ ಐರನ್ ಮಾಡಿ ಕಟ್ಟಿ, ಕುಚ್ಚು ತುಂಬ ದಿನ ಫೋಲ್ಡ್ ಆಗದಿರೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗೆ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.